ಮಳೆ ನಿಂತರೂ ಮಳೆಯ ಅವಾಂತರಗಳು ಮಾತ್ರ ನಿಲ್ಲೋದಿಲ್ಲ. ಉತ್ತರ ಕನ್ನಡದಲ್ಲಿ ಮಳೆ ತಗ್ಗಿದ್ರೂ ಕೂಡ ಕುಸಿತಲೇ ಇದೆ ಗುಡ್ಡ. ಜಿಲ್ಲೆಯ ದೇವಿಮನೆ ಘಟ್ಟದಲ್ಲಿ ಮತ್ತೆ ಗುಡ್ಡ ಕುಸಿತ ಆಗ್ತಾ ಇದೆ. ಗುಡ್ಡ ಕುಸಿದು ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಬೃಹತ್ ಮರವೊಂದು. ಕುಮಟ ಶಿರಸಿ ಸಂಪರ್ಕವನ್ನ ಕಲ್ಪಿಸುವಂತಹ ಹೆದ್ದಾರಿ ಇದು. ದೇವಿಮನೆ ಘಟ್ಟದಲ್ಲಿ ಪದೇ ಪದೇ ಕುಸಿತಾ ಇರುವಂತಹ ಗುಡ್ಡ. ನೆನೆಯಷ್ಟೇ ಇದೇ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಸಂಜೆ ಸಂದರ್ಭದಲ್ಲಿ ತೆರವುಗೊಳಿಸಿ ಲಘು ವಾಹನ ಸಂಚಾರಕ್ಕೆ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿತ್ತು. ಬಟ್ ಆದರೆ ಅದೇ ಸ್ಥಳದಲ್ಲಿ ರಾತ್ರಿ 2:30ಕ್ಕೆ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ. ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ವಾಹನ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಸೊ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗ್ತಾ ಇದೆ. ಮತ್ತೆ ಮರ ಬಿದ್ದಂತಹ ಹಿನ್ನೆಲೆಯಲ್ಲಿ ಮರ ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೊಂದು ರಾಷ್ಟ್ರೀಯ ಹೆದ್ದಾರಿ. ಈ ಹೆದ್ದಾರಿಯನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಗುಡ್ಡವನ್ನ ಯಾವ ರೀತಿಯಾಗಿ ಕೊರೆಯಲಾಗಿದೆ, ಸ್ಟ್ರೇಟ್ ಆಗಿ ಕೊರೆದ ಮಾತ್ರಕ್ಕೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋದು ನಿಜಕ್ಕೂ ಇದೊಂದು ನಿದರ್ಶನ. ಸೊ ಎಕ್ಸಾಂಪಲ್ ಇದು. ಅವೈಜ್ಞಾನಿಕ ಕಾಮಗಾರಿ ಆಗಿರೋದು ಕಣ್ಣ ಮುಂದೆ ಕಾಣಸಿಗ್ತಾ ಇದೆ. ಬುಡ ಸಮೇತವಾಗಿ ಮರ ಧರೆಗೆ ಉರುಳಿ ಬಿದ್ದಿರುವಂಥದ್ದು. ಸೊ ಹಾಗಾಗಿ ಅದರ ತೆರವು ಕಾರ್ಯಾಚರಣೆ ಕೂಡ ಆಗಬೇಕಾಗಿದೆ ಈಗ. ಸೊ ಹಾಗಾಗಿ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ನಿನ್ನೆ ರಾತ್ರಿ ಕೂಡ ಇದೇ ರೀತಿಯಾದಂತಹ ಘಟನೆ ಆಗಿತ್ತು. ಗುಡ್ಡ ಕುಸಿತ ಆಗ್ತಾ ಇತ್ತು. ಮಣ್ಣು ಕುಸಿತವಾಗಿ ವಾಹನ ಸಂಚಾರಕ್ಕೂ ಕೂಡ ಅಡ್ಡಿ ಉಂಟಾಗಿತ್ತು. ಅದನ್ನು ತೆರವು ಕಾರ್ಯಾಚರಣೆಯನ್ನು ನಡೆಸಿ ಭಾರೀ ವಾಹನಗಳಿಗೆ ಓಡಾಟ ಮಾಡೋದಕ್ಕೆ ಅನುವು ಕೂಡ ಮಾಡಿಕೊಡ್ಲಾಗಿತ್ತು. ಬಟ್ ಆದರೆ ಮಧ್ಯರಾತ್ರಿ ಸುಮಾರು 2:30ಕ್ಕೆ ಮತ್ತೆ ಗುಡ್ಡ ಕುಸಿತ ಆಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಸಂಚಾರವನ್ನು ಕೂಡ ಬಂದ್ ಮಾಡಲಾಗಿದೆ. Just